ದೇವೇಗೌಡ ಅಪ್ಪಾಜಿ ಅವರಿಗೆ, ಕುಮಾರಣ್ಣ ಅವರಿಗೆ, ಕುಮಾರಸ್ವಾಮಿ ಅವರಿಗೆ ಕಾರ್ ಬಿಡ್ರ ಈಗಿನ ಕಾಂಗ್ರೆಸ್ ಸರ್ಕಾರ ಮಂತ್ರಿಮಂಡಲ ಒಟ್ಟಾಗಿ ಅಟಕ ಬಿದ್ದ ರೈತರಲ್ಲಿ ಬಿಡದಿ ರೈತರನ್ನು ಒಕ್ಕಲೆಬ್ಬರಿಸಿ ಇವತ್ತು ಏನು ರಿಯಲ್ ಎಸ್ಟೇಟ್ ಮಾಫಿಯಾಗಿ ಜಮೀನು ಕೊಡಿಸುವಂಥ ಕೆಲಸ ನಡೀತಾ ಇದೆ. ಇದು ಉದ್ದೇಶ ನಿಮ್ಗೆ ಅರ್ಥ ಆಗ್ತದೆ. ಇನ್ನೊಂದು 20 ತಿಂಗಳಲ್ಲಿ ಚುನಾವಣೆ ಬರ್ತದೆ. ಅದಕ್ಕೆ ಹಣ ಕ್ರೋಢೀಕರಿಸಬೇಕಾಗಿರೋದ್ರಿಂದ ಏನು ಆ ಒಂದು ವ್ಯವಹಾರಗಳನ್ನು ಭೂ ವ್ಯಾಪಾರಕ್ಕೆ ಇಳಿದಿರ್ತಕ್ಕಂಥದ್ದು ದುರಂತ. ಇವತ್ತು ನೀವೆಲ್ಲ ನೋಡಿರ್ಬೋದು, ಕಳೆದ 9-10 ಅನ್ನೋದು ಏನು ನಿಗದಿಯಾಗಿತ್ತು ಬಿಡದಿಯಿಂದ ಪಾದಯಾತ್ರೆ ವಿಚಾರದಲ್ಲಿ, ಅದಕ್ಕೆ ಎಲ್ಲಿ ಈ ಹೋರಾಟ ಮುಂದಿನ ಸರ್ಕಾರಕ್ಕೂ ಅಥವಾ ಇವರು ಕಾಂಗ್ರೆಸ್ ಪಕ್ಷಕ್ಕೂ ತೊಂದರೆ ಆಗ್ತದೆ ಅಂತೇಳಿ 2 ದಿನಕ್ಕೆ ಸರ್ಕಾರದ ಜಿಲ್ಲಾ ಆಡಳಿತನ ಬಳಸ್ಕೊಂಡು ಆಡಳಿತ ಯಂತ್ರನ ಬಳಸ್ಕೊಂಡು ಏನು 2ನೇ ದಿನಕ್ಕೆ ಮುಟ್ಕೊಳಿಸ್ತಕ್ಕಂಥ ಪ್ರಯತ್ನ ಮಾಡಿದರು. ಅದು ಮುಂದುವರೆದ ಭಾಗವಾಗಿ ಇವತ್ತು 18ನೇ ತಾರೀಕು ನಾವೆಲ್ಲ ಏನು ನಮ್ಮ ಪಕ್ಷದ ವರಿಷ್ಠರ ಆದೇಶದಂತೆ 18ನೇ ತಾರೀಕು ಇವತ್ತು ನಗರದಲ್ಲಿ, ಬೆಂಗಳೂರು ನಗರದಲ್ಲಿ ಫ್ರೀಡಂ ಪಾರ್ಕಿಂದ ವಿಧಾನಸೌಧಕ್ಕೆ ಪಾದಯಾತ್ರೆ ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ. ಅದಕ್ಕೆ ಇದು ರಾಜಕೀಯ ಉದ್ದೇಶ ಅಲ್ಲ, ಇದಿರ್ತಕ್ಕಂಥದ್ದು ರೈತನು ಉಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನದಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಸಮಸ್ತ ರೈತರು, ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಒಟ್ಟಾಗಿ ಸ್ವಯಂ ಪ್ರೇರಿತವಾಗಿ ಇವತ್ತು ದಿವಸ ಭಾಗವಹಿಸಿಕೊಟ್ಟಿದ್ವಿ. ಇದು ಅಲ್ಲಿ ಏನು ನಮ್ಮ ವರಿಷ್ಠರು ಎಲ್ಲ ನಮ್ಮ JDS ಮತ್ತು BJP ಮೈತ್ರಿ ಎಲ್ಲ ಪ್ರಮುಖರು ಅಲ್ಲಿ ನಡೆದಿರ್ತಾರೆ. ಅಲ್ಲಿಂದ ಪಾದಯಾತ್ರೆ ಮೂಲಕ ಒಂದು ಸಂದೇಶವನ್ನು ಕೊಡ್ತಕ್ಕಂಥದ್ದು. ಇದು ರೈತರ ಹೆಸರಲ್ಲಿ ಏನು ನೀವು ಪ್ರಮಾಣ ವಚನ ಸ್ವೀಕಾರ ಮಾಡ್ತೀರಿ, ರೈತರನ್ನ ಇವತ್ತು ದಿವಾಳಿ ಮಾಡ್ತಿದ್ರಿ, ಏನು ಅವ್ರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡ್ತೀರಿ, ಇದಕ್ಕೆ ನಮ್ಮ ವಿರೋಧ ಇದೆ. ನಿಮಗೆ ಆ ಥರದ್ದೇನಾದರೂ ಅಂಥ ಒಂದು ಟೌನ್ಶಿಪ್ ಮಾಡಬೇಕು, ಅಭಿವೃದ್ಧಿ ಮಾಡ್ತಕ್ಕಂಥ ನಿಜವಾದಂಥ ಕಾಳಜಿ ಇದ್ದರೆ, ಏನು ನಮ್ಮ ತಾಲೂಕು ಅಧ್ಯಕ್ಷರು ಹೇಳಿದಂಗೆ ಅನೇಕ ಬರಡು ಪ್ರದೇಶಗಳಿದ್ದಾವೆ, ವ್ಯವಸಾಯಕ್ಕೆ ಯೋಗ್ಯ ಅಲ್ಲದಂಥ ಜಮೀನುಗಳಿದ್ದಾವೆ, ಅದನ್ನು ನೀವು ಅದನ್ನು ಕೊಡಿಸುವಂಥ ಕೆಲಸ ಮಾಡಿ ಅದ್ರ ಮೂಲಕ ನೀವು ಅಭಿವೃದ್ಧಿ ಮಾಡಿ. ಉದಾಹರಣೆ ಹೇಳ್ಬೇಕಾದ್ರೆ ನಮ್ಮ ಜಿಲ್ಲೆಯಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಇವತ್ತು KGF ಅಂತ ಒಂದು ಕ್ಷೇತ್ರ, ಅಲ್ಲಿ ನೀವು ನೋಡಿರ್ಬೋದು 1000 ಎಕರೆ ಸರ್ಕಾರಿ ಭೂಮಿನೇ ಇದೆ. ಅಲ್ಲಿ ವ್ಯವಸಾಯ ಮಾಡೋಕ್ಕಾಗದಂಥ ಪರಿಸ್ಥಿತಿಗಳಿರ್ತಕ್ಕಂಥದ್ದು. ಜೊತೆಗೆ 16,000 ಜನ ಪ್ರತಿನಿತ್ಯ ರೈಲಿಂದ ನಾವು ಬೆಂಗಳೂರಿಗೆ ಏನು ವಲಸೆ ಹೋಗ್ತಾ ಇದ್ದಾರೆ, ಏನು ಕೂಲಿ ಹರಿಸ್ಕೊಂಡು, ಅಂದರೆ ನಮ್ಮ ಉದ್ಯೋಗ ಹರಿಸ್ಕೊಂಡು. ನೀವು ಆ ರೀತಿ ಕಾಳಜಿ ಇದ್ದರೆ ಬನ್ನಿ, ಆ ಟೌನ್ಶಿಪ್ಪು ಅಥವಾ ಏನು ಕೈಗಾರಿಕಾ ಏನು ವಲಯ ನಿರ್ಮಾಣ ಮಾಡಬೇಕು ಅಥವಾ ಟೌನ್ಶಿಪ್ ಮಾಡಬೇಕು ಅಂತಂದರೆ ಅಲ್ಲಿ ಕಾರಿಡಾರ್ ರಸ್ತೆ ಇದೆ, ಜೊತೆಗೆ ರೈಲ್ವೆ ಸಂಪರ್ಕ ಇದೆ, ಅಂತಾರಾಜ್ಯ ವಹಿವಾಟು ನಡೀತಕ್ಕಂಥ ಒಂದು ಕೇಂದ್ರ ಮತ್ತು ವಹಿವಾಟಿರ್ತಕ್ಕಂಥ ಒಂದು ಸಂಪರ್ಕಗಳು ಇವೆಲ್ಲ ಇರೋದನ್ನ ನೀವು ಟೌನ್ಶಿಪ್ ಮಾಡಿ ಅಲ್ಲಿ ಅಭಿವೃದ್ಧಿ ಮಾಡಲಿಕ್ಕೂ ಆಗ್ತದೆ, ಉದ್ಯೋಗ ಕಲ್ಪಿಸಿದಂಗೂ ಆಗುತ್ತೆ, ಮತ್ತು ಎಲ್ಲ ರೀತಿಯಲ್ಲಿ ಕೂಡ ನಿಮಗೂ ಕೂಡ ಒಂದು ಸಾರ್ಥಕತೆ ಬರ್ತದೆ. ಆ ನಿಟ್ಟಿನಲ್ಲಿ ರೈತರಿಗೆ ಜೊತೆಯಲ್ಲಿ ಇವತ್ತು ಏನು ಹೋರಾಟಕ್ಕೆ ನಾವು ಹೊರಟಿದ್ವಿ, ಇವತ್ತು ನಮಗೆ ಅಭೂತವಾದಂಥ ಒಂದು ನಮ್ಮ ರೈತ ಮುಖಂಡರು ಮತ್ತು ಎಲ್ಲ ನನ್ನ ಪಕ್ಷದ ಕಾರ್ಯಕರ್ತರು ಇವತ್ತು ದಿವಸ ಏನು ಜೊತೆಗೂಡಿದ್ದಾರೆ, ಅವ್ರಿಗೆಲ್ಲರೂ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ. ಏನು ಇವತ್ತು ಬಂದಿದ್ದಾರೆ ಬಿಡದಿ ರೈತರ ಜೊತೆಗೆ ಸಮಸ್ತ ಕೋಲಾರ ಜೊತೆಯಾಗಿ ಸಮಸ್ತ ನಾಡಿನ ರೈತರು ಅವ್ರ ಜೊತೆ ಇದ್ದಾರೆ. ಅದನ್ನು ಕೈ ಬಿಡೋವರೆಗೂ, ಬಿಡದಿ ಟೌನ್ಶಿಪ್ ಆ ಒಂದು ಪ್ರಾಜೆಕ್ಟ್ ಕೈ ಬಿಡೋವರೆಗೂ ನಾವು ನಿರಂತರವಾಗಿ ಏನು ಹೋರಾಟ ಮಾಡ್ತಿದ್ವಿ. ಅದು ಇವತ್ತು ಸಾಂಕೇತಿಕ ಹೋರಾಟ. ಇದೇನು ಕೈ ಬಿಡಲಿಲ್ಲ ಅಂದರೆ ಉಗ್ರ ಹೋರಾಟ, ದೊಡ್ಡ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಒಂದು ಹೋರಾಟ ಇಟ್ಕೊಳ್ಳಿಕ್ಕೆ ಏನು ವರಿಷ್ಠರು ಆದೇಶ ಮಾಡಿದರೆ ಆ ಪ್ರಕಾರ ನಾವು ಸಿದ್ಧರಿದ್ದರೆ ಅದ್ರ ಮೂಲಕ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋ ಒಂದು ದಿಸೆಯಲ್ಲಿ ನಮ್ಮ ರೈತರ ಭೂಮಿನ ಉಳಿಸೋ ರೀತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಲಿಕ್ಕೆ ಹೊರಟಿದ್ವಿ. ಅದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲರೂ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ. ಎಲ್ರಿಗೂ ಶುಭ ಆಗಲಿ.